ಸತತ 5 ದಿನದ ಬಳಿಕ ದಿಲ್ಲಿಯಿಂದ ರಾಜ್ಯಕ್ಕೆ ಡಿಕೆ ಶಿವಕುಮಾರ್ ರಿಟರ್ನ್ ಆಗಿದ್ದಾರೆ. ಖಾಲಿ ಕೈಯಲ್ಲೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಂಪುಟ ವಿಸ್ತರಣೆಗಾಗಿ ದಿಲ್ಲಿಯಲ್ಲಿಯೇ ಬೀಡು ಬಿಟ್ಟಿದ್ರು. 5 ದಿನ ದೆಹಲಿಯಲ್ಲಿಯೇ ಇದ್ರು. ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗಾಗಿ ಕಾಯ್ತಾ ಇದ್ರು. ಕೊನೆಗೂ ಕೂಡ ಅವರ ಅಪಾಯಿಂಟ್ಮೆಂಟ್ ಸಿಕ್ತು ನಿಜ, ಆದರೆ ಖಾಲಿ ಕೈಯಲ್ಲಿ ವಾಪಸ್ಸಾಗಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಡಿಕೆ ಶಿವಕುಮಾರ್. ಮೌನವಾಗಿಯೇ ಸದಾಶಿವನಗರ ನಿವಾಸವನ್ನ ಸೇರಿದ್ದಾರೆ. ಡಿಕೆ ಶಿವಕುಮಾರ್ ಪಾಲಿಗೆ ಕಬ್ಬಿಣದ ಕಡಲೆ ಆಗಿದೆ ಸಂಪುಟ ವಿಸ್ತರಣೆ. ಡಿಕೆಶಿ ಸಿಎಂ ಆಗಿ 2 ತಿಂಗಳಾಗ್ತಾ ಬಂತು. ಆದರೆ ಇಲ್ಲಿಯವರೆಗೂ ಅವರ ಕ್ಯಾಬಿನೆಟ್ ಮಾತ್ರ ಎಕ್ಸ್ಪೆನ್ಷನ್ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ರು. ಕಳೆದ 5 ದಿನದಿಂದಲೂ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ರು. ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಮಾಡಿ ಪಟ್ಟಿ ಫೈನಲ್ ಮಾಡಬೇಕು ಅಂತ. ಆದರೆ ಈಗ ಖಾಲಿ ಕೈಯಲ್ಲಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಸಂಪುಟ ವಿಸ್ತರಣೆ ಇನ್ನೂ ಕೂಡ ಕಬ್ಬಿಣದ ಕಡಲೆ ಆಗಿದೆ. ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಎದುರು ಏನನ್ನೂ ಕೂಡ ಮಾತನಾಡಿಲ್ಲ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ವರಿಷ್ಠ ರಾಹುಲ್ ಗಾಂಧಿ ಅವರ ಜೊತೆಗಿನ ರಾಜ್ಯ ನಾಯಕರುಗಳ ಸಭೆ ನಿನ್ನೆ ನಡೆಯಿತು. ಆದರೆ ಪಟ್ಟಿ ಮಾತ್ರ ಫೈನಲ್ ಆಗಿಲ್ಲ. ಭಾನುವಾರ ಪಟ್ಟಿ ಫೈನಲ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿ ಕಳುಹಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಖಾಲಿ ಕೈಯಲ್ಲಿಯೇ ಡಿಕೆಶಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಕಳೆದ 5 ದಿನದಿಂದಲೂ ಕೂಡ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಪಟ್ಟಿ ತೆಗೆದುಕೊಂಡು ಹೋದಂತಹ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ರು. ಪಟ್ಟಿ ಇವತ್ತು ಫೈನಲ್ ಆಗುತ್ತೆ, ನಾಳೆ ಫೈನಲ್ ಆಗುತ್ತೆ ಅನ್ನುವಂತಹ ಆಶಾಭಾವದಲ್ಲೇ ಇದ್ರು. ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಮೀಟಿಂಗ್ ಆದರೂ ಕೂಡ ಪಟ್ಟಿ ಮಾತ್ರ ಫೈನಲ್ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.